ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಮುಖಂಡರುಗಳ ಸಭೆ ಆಯೋಜನೆ ಮಾಡಲಾಯಿತು. ಈ ಸಭೆಯ ನೇತೃತ್ವವನ್ನು ಪೊಲೀಸ್ ಉಪಾಧೀಕ್ಷಕರಾದ ಸತ್ಯನಾರಾಯಣ ರಾವ್ ರವರು ನೇತೃತ್ವದಲ್ಲಿ ಕುಂದುಕೊರತೆ ಸಭೆ ನಡೆಯಿತು. ಈ ಸಭೆಯಲ್ಲಿ ಮುಖಂಡರುಗಳು ಮಾತನಾಡಿ, ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಶಾಲಾ ಕಾಲೇಜ್ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ ಗಾಂಜಾ ಸೇವನೆ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಇಸ್ಪೀಟು, ಮಟ್ಕಾ, ಅಕ್ರಮ ಮದ್ಯ ಇನ್ನಿತರೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ. ಇವೆಲ್ಲವನ್ನು ತಡೆಯುವಂತೆ ಹೇಳಿದರು. ಇದಕ್ಕೆ ಉತ್ತರಿಸಿದ ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಸಾರ್ವಜನಿಕರ ಸಹಕಾರ ಮುಖ್ಯ. ನೀವುಗಳು ಮಾಹಿತಿ ನೀಡಿದರೆ ನಾವು ಕಾರ್ಯಾಚರಣೆ ಮಾಡಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪ್ರಯತ್ನ ಮಾಡ್ತೀವಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಠಾಣಾಧಿಕಾರಿ ಕುಮಾರ್ ಕೆ, ಸಬ್ ಇನ್ಸ್ಪೆಕ್ಟರ್ ಈರೇಶ್ ಹಾಗೂ ದಲಿತ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಇದ್ದರು. 30 ವರ್ಷ ಒಳ ಮೀಸಲಾತಿ ಹೋರಾಟಕ್ಕೆ ನೀವು ಈ ಬರುವ 14ನೇ ತಾರೀಕು ಒಳ ಮೀಸಲಾತಿ ಬಗ್ಗೆ ಚರ್ಚೆ ಕರೆದಿರೋ ಸಿಎಂ ಸಂಪುಟ ಸಭೆಯಲ್ಲಿ ಈ ಜನಾಂಗಕ್ಕೆ ಅನ್ಯಾಯ ಆಗಿದೆ, ನೀವು ಒಳ ಮೀಸಲಾತಿ ಕೊಡಲೇಬೇಕಂತ MLA ಒತ್ತಾಯ ಮಾಡ್ತೀವಿ. ಆ ಕಾರಣಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆ ಎಂದು ನಾವು ಅಣ್ಣ ತಮ್ಮಗಳ ಕೆಲಸ ಮಾಡಿದ್ವಿ. ನಮಗೆ ಒಂದು ಅರ್ಧ ಗಂಟೆ ಅವಕಾಶ ಮಾಡಿಕೊಡ್ಬೇಕು. MLA ಮಾಲಾರ್ಪಣೆ ಮಾಡೋದಕ್ಕಿಂತ ಮುಂಚೆನೆ ನಮ್ಮ ಏನು ಮೆಮೊರಂ ಕೊಡ್ತೀವೋ ಅದನ್ನು ಸ್ವೀಕಾರ ಮಾಡ್ಬೇಕು ಅಂತೇಳಿ ನಮ್ಮ ಮಧ್ಯೆ ಮುಸ್ಲಿಂ ಜೈ ಹಿಂದ್ ಜೈ ಮಂದಕ್ಕೆ ಮೊದಲನೇದಾಗಿ ಮುಚ್ಚಬೇಕು. ಎರಡನೇದಾಗಿ ಮಾರಮೂಡಿ ಗಲ್ಲಿಗಳಲ್ಲಿ ಸರಾಯಿ ಮಾತಾಡ ಅದಕ್ಕೂ ಸ್ವಲ್ಪ ಕಡಿವಾಣ ಹಾಕಬೇಕು. ಸಂಜೆ 7 ಗಂಟೆ ಮೇಲೆ ಮಾರಮೂಡಿ ಹತ್ರ ಹೋದರೆ ಆ ಗಲ್ಲಿಗಳಲ್ಲಿ ಮಾರಬೇಕು, ಅದೊಂದು ಕಂಟ್ರೋಲ್ ಮಾಡಬೇಕು. ಮೂರನೇದಾಗಿ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ನೀವು ನಿಮ್ಮ ಗೃಹ ಸಚಿವರಿಗೆ ಹೇಳಿ ರೂರಲ್ ಪೊಲೀಸ್ ಸ್ಟೇಷನ್ ಮಾಡಬೇಕು. ಇದು ಮೊದಲನೇ, ಯಾಕೆಂದರೆ ಇಲ್ಲಿ 10 ಜನಕ್ಕೆ 12 ಜನಕ್ಕೆ ಪೊಲೀಸರು ಇರ್ತಾರೆ. ಇಲ್ಲಿ 800 ಜನಕ್ಕೆ ಒಂದು ವ್ಯವಸ್ಥೆ ಇದ್ದಾಗ ನಿಮಗೂ ಕಾರ್ಯಗಳು ತುಂಬ ಕಷ್ಟ ಆಗಿರುತ್ತೆ. ಆದ ಕಾರಣ ವಾರ್ಡ್ಗಳು 31 ವಾರ್ಡ್ಗಳಲ್ಲಿ ಸಂಜೆ 7 ಗಂಟೆ ಮೇಲೆ ಬೀಟ್ ಹೋಗ್ತಕ್ಕಂಥ ಅಲ್ಲಿ ಅವ್ರಿಗೆಲ್ಲ ಕುಂದುಕೊರತೆಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂಬೇಡ್ಕರ್ ನಗರದಿಂದ ಇಲ್ಲಿ ಅಂಬೇಡ್ಕರ್ ನಗರ, ಸ್ವಾಮಿಗುಡಿ ರೋಡಲ್ಲಿ, ಮಾರಮೂಡಿ ಇಂಟೀರಿಯರ್ ಪ್ಲೇಸಲ್ಲಿ ಮೊನ್ನೆ ಮಾರಮೂಡಿ ಸರ್ಕಲಲ್ಲೇ ಜೂಜಾಡ್ತಾ ಇದೆ. ಅವೇನೆಲ್ಲ ಕೇಳಕ್ಕೆ ಹೋದ್ರೆ ಅದು ಮಾದಕರು ಇರ್ತಂತ ಎಣ್ಣೆ ಹೊಡೆದಿರ್ತಾರೆ, ಅವರೆಲ್ಲ ನಿಷೇಧದಲ್ಲಿ ಇರ್ತಾರೆ. ನಾನು ಅಲ್ಲಿಗೂ ಹೋಗಿ 2-3 ಸರಿ ಎದುರಿಸ್ಕೊಂಡಿದ್ದೀನಿ. ಏನಿಲ್ಲ, ನಮ್ಮ SC ST ಸಮುದಾಯ ಸ್ಪೆಸಿಫಿಕ್ ಆಗಿ ಹೇಳಿರೋದು ನಮ್ಮ ಇಲಾಖೆಗೆ ಅನುಕೂಲ ಆಗ್ತದೆ. ಯಾಕಂದರೆ ನೀವು ಇದರಲ್ಲಿ ಮೀಟಿಂಗ್ನಲ್ಲಿ ಹೇಳಿಲ್ಲ ಒಂದು ಹೇಳಿದ್ರು. ನಾನು ಈಗ ಸಂಬಂಧಪಟ್ಟಾಗಿ ಸಂಬಂಧಪಟ್ಟಂತೆ ಒಳ ಮೀಸಲಾತಿ ಸಂಬಂಧಪಟ್ಟಾಗಿ ಕೇಳೋದೇನಿದೆ, ಈಗ ನಾವೆಲ್ಲರೂ ಕಾದು ನೋಡ್ತಕ್ಕಂಥದ್ದು ಅದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಏಪ್ರಿಲ್ 14 ಯುನಿವರ್ಸಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ಆಗುತ್ತೆ. ಆ ಸಮಯದಲ್ಲಿ ನಮ್ಮ ಬಾಂಧವರು 10 ವರ್ಷದಿಂದ ಅತ್ಯಂತ ಖುಷಿಯಿಂದ ಮಾಡ್ತಕ್ಕಂಥ ಹಾಗಾಗಿ ಈ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದ್ದಾಗಿ ಮೆಮೊರಂ ಕೊಡ್ತೀನಿ ಅಂತ ಕಪ್ಪು ಬಟ್ಟೆ ಧರಿಸೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ನಾನೇನಂತಂದ್ರೆ, ಅವತ್ತು ಎಲ್ಲರೂ ಖುಷಿಯಿಂದ ಆಚರಿಸ್ತಕ್ಕಂಥ ದಿನದಲ್ಲಿ ನಾವ್ಯಾಕೆ ಅದನ್ನು ನಾವು ಸಮಾಜಕ್ಕೆ ನಾವ್ಯಾಕೆ ನನ್ನ ಅನಿಸಿಕೆ ವ್ಯಕ್ತಿತ್ವ. ಅದರ ಬೇಡ, ಬನ್ನಿ ನೀವೆಲ್ಲರೂ ಬನ್ನಿ, ಎಲ್ಲರೂ ಸಹೋದರರು, ಎಲ್ಲ ಸರ್ಕಾರ ಇರೋದು ನಿಮ್ಮ ಪರವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಇದ್ರ ಬಗ್ಗೆ ನಾವು ಸಾಹಿತ್ಯ ಮಾತಾಡಬೇಕು. ಯಾವ ಸಾಹಿತ್ಯ ಸರ್ ಯಾಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಅಲ್ಲಿ ಮಾಡಬೇಕು. ಬಟ್ ಅವತ್ತು ಕಪ್ಪು ಬಟ್ಟೆ ಬೇಡ, ನಾವೇನು ನೀಲಿ ಇದನ್ನು ಹಾಕೋಬೇಕು ಸರ್, ದೊಡ್ಡ ನಾನು ಅನಿಸಿಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸರ್ DSS ನೀಲಿ ಶಾಲೆ ಆಗ್ತದೆ, ಮಾನ್ಯ ದೊಡ್ಡ ಪ್ರಭು ಶಾಲೆ ಆಗ್ತದೆ. ಅಲ್ಲ ಸರ್, ನನಗೆ ಹೇಳ್ತಾರಲ್ಲ ಅವರು ಬಟ್ಟೆ ಎರಡನೇದು. ಮತ್ತು ಎರಡನೇದಾಗಿ ಈಗ ಇವರು ಮಾರುತಿಯವರು ಹೇಳಿದ್ರು, ನಮಗೆ ದಯವಿಟ್ಟು ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಕೇಳ್ಕೊಳ್ತಕ್ಕಂಥದ್ದು ಏನು ಅಂತಂತಂದರೆ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ನಮ್ಮಲ್ಲಿ ಏನಾಗಿದೆ, ಇದು ಕಿಟ್ ಬಂದಿದೆ, NDPS ಕಿಟ್ ಅಂತೇಳಿ. NDPS ಕಿಟ್ ಅದಾಗ ಏನಾಗ್ತದೆ, ನಾವು ಹಳ್ಳಿಗಳಲ್ಲಿ ಅಥವಾ ಎಲ್ಲಾದ್ರೂ ತಿರುಗಾಡ್ಬಿಟ್ಟು ಸಾಯಂಕಾಲದ ವೇಳೆಯಲ್ಲಿ ಯಾರಾದರೂ ಗುಂಪಾಗಿತ್ತು ಅಂತಂದರೆ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಇದು ಯೂರಿನ್ ಟೆಸ್ಟ್ ಯೂರಿನ್ ಟೆಸ್ಟಲ್ಲಿ ಮಾಡಿದ್ರೆ ಯಾರಾದರೂ ಗಾಂಜಾ ಏನಾದರೂ ಅಂತಂದರೆ ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಈಗ ಅದಾದ ಮೇಲೆ ನಾನು ಈಗಾಗಲೇ ನಮ್ಮ ಚಳ್ಳಕೆರೆ ಪೊಲೀಸ್ ಸ್ಟೇಷನ್ 4 ಪ್ರಕರಣಗಳನ್ನು ದಾಖಲು ಮಾಡಿದ್ವಿ. ಮತ್ತು ಇದರಲ್ಲಿ ಏನಾಗ್ತದೆ, ಒಂದು ಸಮಸ್ಯೆ ಏನು ಅಂತಂದರೆ, ನಾವೆಲ್ಲರಿಗೂ ನಾವು ಈ ಕಿಟ್ಟನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಕಿಟ್ಟನ್ನು ಸರ್ಕಾರದಿಂದ ನಮಗೆ ಮೆಡಿಕಲ್ ಇದರಿಂದ ಬರಬೇಕು. ಮೆಡಿಕಲ್ ಅವ್ರಿಗೆ ಯಾವುದೂ ಇನ್ನೂ ಬಂದಿಲ್ಲ. ಹಾಗಾಗಿ ನಮ್ಮ ಇಲಾಖೆಯಿಂದ SP ಸಾರಿಗೆ ಖರೀದಿ ಮಾಡಿ ಈಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ 30 ಕಿಟ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ಸಂಶಯ ಬಂತು ಅಂತ
ನಮಗೆ ಸಂಶಯ ಬಂದವರು ಹಿಡ್ಕೊಂಡು ಚೆಕ್ ಮಾಡಿದಾಗ ಇದು ಆಗ್ತದೆ. ಬಟ್ ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ಪತ್ರಕರ್ತ ಮಿತ್ರರುಗಳ ಎಲ್ಲ ನಮ್ಮ ಬಾಂಧವರು ಎಲ್ಲರೂ ಇದ್ದೀರಿ. ನಾವು ಪ್ರಾರಂಭದಲ್ಲಿ ಬಂದಾಗ ನಮ್ಮ ಕಚೇರಿಗೆ ಬಂದರೆ ಸರ್ ಇಂಥಲ್ಲ ಹೇಳ್ತೀರಿ ಅಷ್ಟೇ. ನಾನು ಹೇಳ್ತೀನಿ ಆಯ್ತಪ್ಪ ನಿಮ್ಗೆ ಇಮಿಡಿಯೇಟ್ ಅಂತ ಮಾಹಿತಿ ಇದ್ದಂದ್ರೆ ದಯವಿಟ್ಟು ನನ್ನ ಗಮನಕ್ಕೆ ತೊಗೊಂಬರಿ ಅಂತ ಹೇಳಿ ಖಂಡಿತವಾಗಿ